ನಮಸ್ಕಾರ ಎಲ್ಲರಿಗೂ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮಹಾಶಿವರಾತ್ರಿ. ಭೋಲೆ ಶಂಕರ, ಸ್ಮಶಾನ ರುದ್ರ, ಮಹಾದೇವ, ಕೈಲಾಸವಾಸಿ, ಅಭಯಂಕರನನ್ನು ಪೂಜಾ ಮಾಡುವಂತಹ ಸುದಿನ ಇವತ್ತು. ನಮ್ಮ ಮನೆ ಒಳಗೆ ಈ ವರ್ಷ ಮಹಾಶಿವರಾತ್ರಿನ ಹೆಂಗೆ ಮಾಡಿದ್ವಿ, ಪೂಜಾ ಎಲ್ಲ ಆದಮೇಲೆ ನಾವು ಹೋಗಿದ್ದು ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ. ಅಲ್ಲೇ ಮಹಾಶಿವರಾತ್ರಿ ವೈಭವವನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಹೆಂಗಿತ್ತು, ಏನೇನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಮಹಾಶಿವರಾತ್ರಿ ಹಬ್ಬನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಹಬ್ಬವನ್ನು ಮಾಡ್ತೀವಿ. ಸಾಮಾನ್ಯವಾಗಿ 4 ಯಾಮ ಪೂಜೆಗಳನ್ನು ಮಾಡೋದ್ರ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಿಂದೂಗಳ ಪಾಲಿಗಂತೂ ಈ ಹಬ್ಬ ವೈಭವದ ಜಾಗರಣೆ, ಉಪವಾಸದ ಪ್ರತೀಕ. ಶಿವರಾತ್ರಿಯನ್ನು ಆಚರಣೆ ಮಾಡಲಿಕ್ಕೆ ಅದರದೇ ಆದಂತಹ ಕೆಲವೊಂದಷ್ಟು ಪೌರಾಣಿಕ ಹಿನ್ನೆಲೆಗಳವ. ಅದೇನೇನಂದ್ರೆ, ಪುರಾಣಗಳ ಪ್ರಕಾರ ಈ ದಿನ ಮಹಾಶಿವ ಪಾರ್ವತಿಯನ್ನು ವಿವಾಹವಾದಂಥ ಸುದಿನ. ಇನ್ನೊಂದು ಪೌರಾಣಿಕ ಘಟನೆ ಏನಂದ್ರೆ, ದೇವತೆಗಳು ಹಾಗೂ ಅಸುರರ ನಡುವರ್ಕ ಸಮುದ್ರ ಮಥನದ ಕಾರ್ಯ ನಡೀತು. ಮಹಾವಿಷ್ಣುವಿನ ಆದೇಶದಂಗ ಲೋಕ ಕಲ್ಯಾಣಕ್ಕಾಗಿ ನಡೆದಂಥ ಈ ಕೆಲಸದೊಳಗೆ ಅಸುರರು, ದೇವತೆಗಳು ಎಲ್ಲರೂ ಪಾಲ್ಗೊಂಡಿದ್ರು. ಶೇಷನಾಗ ಹಗ್ಗವಾದ್ರ ಮಂದರ ಪರ್ವತ ಕಡ್ಗೋಲಾಗಿತ್ತು. ಸಾಕ್ಷಾತ್ ಮಹಾವಿಷ್ಣು ಕೂರ್ಮಾವತಾರವನ್ನು ಎತ್ತಿ ಆ ಕಡ್ಗೋಲಿಗೆ ತನ್ನ ಬೆನ್ನನ್ನು ಆಧಾರವಾಗಿ ಕೊಟ್ಟ. ಹಿಂಗ ಸಮುದ್ರವನ್ನು ಕಡಿಯುವಾಗ ಮೊದಲು ಕಾಮಧೇನು, ಕಲ್ಪವೃಕ್ಷ, ಆಮೇಲೆ ಸಂಪತ್ತಿನ ಒಡತಿಯಾದಂತಹ ಮಹಾಲಕ್ಷ್ಮಿ ಬಂದ್ಲು. ಒಳ್ಳೆಯದರ ಜೊತೆಗೆ ವಿನಾಶವಾಗುವಂತಹ ಹಾಲಾಹಲ ಅಂದರೆ ಕಾರ್ಕೋಟಕ ವಿಷಾನು ಬಂತು. ಈ ವಿಷವನ್ನು ಭೂಮಿಯಿಂದ ರಕ್ಷಣೆ ಮಾಡಲಿಕ್ಕೆ ಬಂದದ್ದು ಸಾಕ್ಷಾತ್ ಮಹಾದೇವ. ಕೈಲಾಸದಿಂದ ಇಳಿದು ಬಂದು ತನ್ನ ಕಪಾಲದೊಳಗೆ ಹಾಕ್ಕೊಂಡು ಕುಡಿದ್ಬಿಟ್ಟ. ಅದು ಕಾಲವನ್ನು ಸ್ತಂಭಿಸುವಂತಹ ಸಮಯ. ಕಾಲ ಸ್ತಂಭಿಸಿದ ಅನುಭವ. ಆ ವಿಷ ಹೊಟ್ಟಿಗೆ ಸೇರಿದರೆ ಗಂಟ್ಲೊಳಗನ ಹಿಡ್ಕೊಂಡ್ಬಿಟ್ಟ. ಹಿಂಗ ಶ್ರೀಕಂಠ ಹೋಗಿ ವಿಷಕಂಠನಾದ. ಲಯಕಾರಕನಾದಂಥ ಶಿವ ಹಿಂಗ ರಕ್ಷಣೆಯನ್ನ ಮಾಡ್ದ. ಇಂಥದ್ದೊಂದು ಘಟನೆ ನಡೆದಿದ್ದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಆಗಿತ್ತು. ಹಿಂಗ ಇಡೀ ಜಗತ್ತನ್ನ ವಿಷದಿಂದ ಕಾಪಾಡಿದಂಥ ಪರಶಿವನನ್ನ ಪ್ರತಿಯೊಬ್ಬರೂ ಆರಾಧಿಸಲು ಶುರು ಮಾಡಿದ್ರು. ಇದೇ ಮುಂದೆ ಶಿವರಾತ್ರಿ ಆಯಿತು. ಮತ್ತೊಂದು ಪೌರಾಣಿಕ ಘಟನೆ ಅದ. ಅದೇನಂದ್ರೆ, ಭಗೀರಥನ ತಪಸ್ಸಿಗೆ ಮೆಚ್ಚಿದಂಥ ಭಗವಂತ ಗಂಗೆಯನ್ನ ಭೂಲೋಕಕ್ಕೆ ಕಳಿಸ್ಲಿಕ್ಕೆ ಒಪ್ಕೋತಾರ. ಆದ್ರೆ ಗಂಗೆಯ ರಭಸವನ್ನ ಭೂಮಿಯ ಕೈಯೊಳಗ ಹಿಡಿಲಿಕ್ಕೆ ಆಗೋದಿಲ್ಲ ಅಂತಂದಾಗ ಮಹಾಶಿವ ತನ್ನ ಜಟೆಯೊಳಗ ಗಂಗೆಯನ್ನ ಹಿಡಿದಿಟ್ಕೊಂಡ್ಬಿಡ್ತಾನ. ನಿಧಾನವಾಗಿ ಗಂಗೆಯನ್ನ ಭೂಲೋಕಕ್ಕೆ ಕಳಿಸುವಂತಹ ಸುದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಹಿಂಗಾಗಿ ಇವತ್ತ ಗಂಗಾಧರನನ್ನ ಅಭಿಷೇಕ ಮಾಡೋದರ ಮೂಲಕ ಪೂಜೆಯನ್ನ ಮಾಡ್ತಾರ. ಜ್ಯೋತಿಲಿಂಗದ ಮೂಲಕ ಕಾಣಿಸುವಂತ ಶಿವ ಅಭಿಷೇಕ ಪ್ರಿಯ. ಹಾಗಾಗಿ ಶಿವನಿಗೆ ಇವತ್ತ ತಪ್ಪದೆ ಎಲ್ಲರ ಮನೆಯೊಳಗೂ ಅಭಿಷೇಕ, ಪಂಚಾಮೃತ ಮಾಡೇ ಮಾಡ್ತಾರ. ಇನ್ನು ಶಿವರಾತ್ರಿ ವಿಶೇಷ ಉಪವಾಸ ಮಾಡೋದಂದ್ರೆ ನಮ್ಮ ಮನಸ್ಸನ್ನ ಕೇಂದ್ರವಾಗಿಟ್ಕೊಂಡು ಶಿವನನ್ನ ಪೂಜಾ ಮಾಡೋದು. ಇದರಿಂದ ಶಿವನಿಗೆ ನಾವು ಹತ್ರ ಆಗ್ತೀವಿ. ಇನ್ನು ಶಿವರಾತ್ರಿ ಅಂದಮೇಲೆ ಬಿಲ್ಪತ್ರಿ ಇರಲೇಬೇಕು. ಅಭಿಷೇಕ ಆದಮೇಲೆ ಶಿವನಿಗೆ ಬಿಲ್ಪತ್ರಿನ ಏರಿಸ್ಬೇಕು. ಇದರಿಂದ ಶಿವ ಸಂತೋಷನಾಗ್ತಾನ ಅನ್ಲಿಕ್ಕೆ ಬೇಡರ ಕಣ್ಣಪ್ಪನ ಕಥಿನ ನಿದರ್ಶನ. ಈ ವರ್ಷ ನಾವು ನಮ್ಮ ಮನೆಯೊಳಗೆ ಪ್ರತಿ ವರ್ಷ ಮಾಡೋ ಹಂಗೆ ಶಿವನಿಗೆ ಅಭಿಷೇಕ ಎಲ್ಲ ಮಾಡಿದ್ವಿ. ಯಾಕಂದ್ರೆ ಶಿವ ಅಭಿಷೇಕ ಪ್ರಿಯ.
ಇಷ್ಟೆಲ್ಲ ವಿಶೇಷ ಇರುವಂಥ ಇವತ್ತ ನಾವು ನಮ್ಮ ಮನೆ ಒಳಗೆ ಇರುವಂಥ ಸ್ಫಟಿಕ ಲಿಂಗಕ್ಕನ ರುದ್ರಾಭಿಷೇಕ ಪಂಚಾಮೃತ ಎಲ್ಲ ಮಾಡಿದ್ವಿ. ಈ ದಿನ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬೆಲ್ಲ ಹಣ್ಣು ಇದ್ರ ಜೊತೆಗೆ ಮುಖ್ಯವಾಗಿ ಎಳ್ನೀರು ತಗೊಂಡು ಬಂದು ಎಳ್ನೀರಿನಿಂದನೂ ಅಭಿಷೇಕ ಮಾಡಿದ್ರು. ಅಭಿಷೇಕ ಎಲ್ಲ ಆದಮೇಲೆ ಶಿವನಿಗೆ ಶುದ್ಧೋದಕ ಸ್ನಾನ ಮಾಡಿಸಿ 108 ಬಿಳಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ತಿಲಾಕ್ಷತೆ ಬಿಳಿ ಹೂವು ಗಂಧ ಬಿಲ್ಪತ್ರೆ ಬೇರೆ ಬೇರೆ ಥರದ್ದು ಸುಗಂಧದ ಹೂಗಳನ್ನು ಎಲ್ಲ ಏರಿಸಿ ಆರತಿ ಕೊನೆಗೆ ಮಂಗಳಾರತಿಯನ್ನು ಮಾಡಿದ್ವಿ. ಇನ್ನು ನೈವೇದ್ಯಕ್ಕೆ ಮಾಲ್ದಿ ಉಂಡಿ ವಿಶೇಷ. ಮನೆ ಒಳಗಿನ ಪೂಜಾ ಎಲ್ಲ ಆದಮೇಲೆ ಮಧ್ಯಾಹ್ನ ನಾವು ಹೋಗಿದ್ದು ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ. ಪ್ರತಿ ವರ್ಷವೂ ಹೋಗ್ತೀವಿ. ಅಲ್ಲಿರುವಂತಹ ಶಿವನನ್ನು ದರ್ಶನ ಮಾಡೋದು ವಿಶೇಷ. ಅಲ್ಲೇನಂದ್ರೆ ಶಿವನ ದರ್ಶನದ ಜೊತೆಗೆ ನಂದಿ ಕಿವಿಯೊಳಗೆ ನಮ್ಮ ಬಯಕೆಗಳನ್ನು ಹೇಳಿದ್ರೆ ನಂದಿ ಶಿವನಿಗೆ ಹೇಳ್ತಾನಂತ. ಈ ಮೂಲಕ ನಾವು ಹೇಳುವಂಥ ನಮ್ಮ ಬಯಕೆ ಈಡೇರ್ತದೆ ಅನ್ನೋದು ನಂಬಿಕೆ. ಹೀಗಾಗಿನ ಪ್ರತಿ ವರ್ಷ ಶಿವರಾತ್ರಿ ದಿವಸ ನಂದಿ ಸಮೇತನಾಗಿರುವಂಥ ಶಿವನನ್ನು ದರ್ಶನ ಮಾಡೋದು. ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಾವು ಅಲ್ಲಿ ಹೋದಾಗ ಅಲ್ಲೇ ಗುರೂಜಿನೂ ಬಂದರು. ಹತ್ತಿರದಿಂದ ನೋಡಿದ್ವಿ ಅವ್ರು ಹೆಂಗೆ ಪೂಜಾ ಮಾಡ್ತಾರೆ ಅನ್ನೋದನ್ನು. ಅದು ನಮ್ಮ ಭಾಗ್ಯನ ಸರಿ. ವೇದ ಮಂತ್ರಗಳ ಘೋಷ, ಪ್ರಶಾಂತವಾದಂಥ ವಾತಾವರಣ, ತಂಪಾಗಿ ಬೀಸುವಂಥ ಗಾಳಿ, ಕಣ್ಮುಚ್ಚಿ ಮಂತ್ರಗಳನ್ನು ಕಿವಿಯಿಂದ ಕೇಳಲಿಕ್ಕತ್ರ ನಮ್ಮನ್ನು ನಾವು ಮರೆತು ಹೋಗುವಂಥ ಸಮಯ ಅದು. ಆಶ್ರಮದೊಳಗಿರುವಂಥ ಸೋಮನಾಥನನ್ನು ನೋಡಿ ನಾವು ಕಣ್ ತುಂಬಿಕೊಂಡ್ವಿ. ಈ ವರ್ಷ ಶಿವರಾತ್ರಿ ದಿನ ನಾನು ಫಸ್ಟ್ ಟೈಮು ಇಂದ್ರಾಣಿಯನ್ನು ನೋಡಿದೆ. ಇಂದ್ರಾಣಿ ಅಂದ್ರೆ ಆಶ್ರಮದೊಳಗಿರುವಂಥ ಆನೆ ಹೆಸರು. ಭಜನೆ ಹಾಡು ನೃತ್ಯ ಪ್ರತಿಯೊಬ್ಬರೂ ತಮ್ಮದೇ ರೀತಿಯೊಳಗೆ ಆನಂದವನ್ನು ಅನುಭವಿಸುವಂಥ ದೃಶ್ಯ ಅದು. 2 ಕಣ್ಣಂತೂ ಸಾಲಂಗಿಲ್ಲ. ಸಾವಿರಾರು ಜನ, ಇದರ ಜೊತೆಗೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ಷಣ ಅದು. ನಾನು ಭಾಳ ವರ್ಷದ ಮೇಲೆ ಮಂತ್ರಗಳನ್ನು ಕೇಳ್ಕೋತಾ ಮೆಡಿಟೇಷನ್ ಮಾಡಿದೆ. ಅದರ ಎಕ್ಸ್ಪೀರಿಯನ್ಸ್ ಅಂತೂ ಹೇಳಲಿಕ್ಕಾಗಂಗಿಲ್ಲ. ನೀವು ಕೇಳ್ರಿ, ನಾನು ಹೇಳಂಗಿಲ್ಲ, ನೀವೇ ನೋಡ್ರಿ. ಸಾವಿರಾರು ಜನ ಈ ದೃಶ್ಯವನ್ನು ನೋಡಲಿಕ್ಕೆ ಕಾಯ್ಕೊಂಡು ಕೂಡ್ತಾರೆ ಮಹಾಶಿವರಾತ್ರಿ ಬರಲಿ ಅಂಥೇಳಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ.
ओम भूः ओम भुवः ओम सुवः अनिधननिधनो भव शिवः सर्व परमात्मन् महेश्वर महादेव सद्भावेश्वर महादेवः योगाधिपते पुंज पुंज प्रमथ प्रमथ सर्व सर्व भव भव भवोद्भव सर्वसान्निध्यकर ब्रह्म विष्णु सर्वतः ओम नमो नमः शिवाय ओम नमो नमः ಈ ಶಿವರಾತ್ರಿನ ನೋಡಲಿಕ್ಕೆ ದೇಶದಿಂದ ಮಾತ್ರ ಅಷ್ಟೇ ಅಲ್ಲ, ವಿದೇಶದಿಂದನೂ ಭಾಳ ಜನ ಬಂದಿದ್ದರು. ವಿದೇಶದವರಾಗಿದ್ರೂ ನಮ್ಮ ಕಲ್ಚರು ಏನು ಗೊತ್ತಿಲ್ಲ ಅಂದ್ರೂ ಇಲ್ಲಿ ಬಂದ ಮೇಲೆ ಆಶ್ರಮದೊಳಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲಿತು ಆಮೇಲೆ ಗುರೂಜಿ ಪೂಜೆ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಭಾವುಕರಾಗಿದ್ರು, ಎಷ್ಟು ಇಂಟ್ರೆಸ್ಟಿಂದ ನೋಡ್ಲಿಕ್ಕತ್ತಿದ್ರು ಅಂದ್ರೆ ಪೂಜೆ ಶುರುವಿಂದ ಹಿಡ್ಕೊಂಡು ಕೊನೆವರೆಗೂ ಅದೇ ಇಂಟ್ರೆಸ್ಟಿಂದ ನೋಡಿದರು. ಆಮೇಲೆ ಭಜನೆಗಳನ್ನು ಹಾಡಬೇಕಾದ್ರಂತೂ ನಾನು ಅವ್ರದ್ದು ಎಕ್ಸ್ಪ್ರೆಷನ್ನ ನೋಡ್ಲಿಕ್ಕತ್ತಿದ್ದೆ. ಭಾರಿ ಇತ್ತು ಅವ್ರದ್ದು ಎಕ್ಸ್ಪ್ರೆಷನ್ನು. ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬಗಳನ್ನು ನಾವು ಮರ್ತೀವಿ. ಆದ್ರೆ ವಿದೇಶಿಯರು ನಮ್ಮನ್ನು ನೋಡಿ ಎಷ್ಟೊಂದು ಸಂಸ್ಕೃತಿನ ಕಲಿತಾರ, ಎಷ್ಟು ಹಬ್ಬಗಳನ್ನು, ಅದರ ಆಚರಣೆ ಅದನ್ನೆಲ್ಲ ಕಲಿತಾರಲ್ಲ ಅನ್ನೋದು ಅದೇ ಒಂಥರ ಅನ್ನಿಸ್ತು. ನಮ್ಮ ಸಂಸ್ಕೃತಿನ ನಾವು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಬೇರು ಗಟ್ಟಿ ಇದ್ದಾಗ ಮಾತ್ರ ಗಿಡ ಬೆಳಿಲಿಕ್ಕೆ ಸಾಧ್ಯ, ಬೆಳೆದು ಹೂವು ಹಣ್ಣು ಕೊಡಲಿಕ್ಕೆ ಸಾಧ್ಯ. ಅದೇ ಥರ ಪ್ರತಿಯೊಂದು ಹಬ್ಬಗಳನ್ನು ನಾವು ನಮ್ಮನೆಯೊಳಗೆ ಮಾಡಬೇಕು. ಅದೇ